ನಾನು ನಿಮ್ಮ ಅಶ್ವಿನ್. ಸರ್ವಂ ವಿಷ್ಣುಮಯಂ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸಹಜವಾಗಿ ಸದಾ ನೀನು ಆತ್ಮೀಯತೆಯನ್ನೇ ಬಯಸುತ್ತೀಯ. ಇಡೀ ಜೀವ ಜಗತ್ತೇ ಆತ್ಮೀಯತೆಗಾಗಿ ಹಂಬಲಿಸುತ್ತಿದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಪ್ಯೂರ್ ಲವ್ಗೋಸ್ಕರ ಅಥವಾ ನಿಜವಾದ ಆತ್ಮವಿಶ್ವಾಸಕ್ಕೋಸ್ಕರ, ನಿಜವಾದ ಪ್ರೀತಿಗೋಸ್ಕರ, ನಿಜವಾದ ಟ್ರಸ್ಟ್ಗೋಸ್ಕರ ಹುಡುಕ್ತಾನೇ ಇರ್ತಾನೆ. ಆದರೆ ಅವನಿಗೆ ನಿಜವಾದ ಪ್ರೀತಿ ಸಿಗುತ್ತಾ? ಆತ ಅನ್ಕೋತಾನೆ, ನಾನು ಮದುವೆ ಆದರೆ ಸಂತೋಷವಾಗಿರ್ತೀನಿ, ಮದುವೆ ಆದರೆ ನಾನು ಸಂತೋಷವಾಗಿರ್ತೀನಿ, ಅಥವಾ ಮಗು ಆದರೆ ಸಂತೋಷವಾಗಿರ್ತೀನಿ, ಅಥವಾ ನನ್ನ ತಂದೆ ತಾಯಿಯಿಂದ ಸಂತೋಷವಾಗಿರ್ತೀನಿ. ಈ ರೀತಿ ಎಲ್ಲ ನಾನಾ ರೀತಿ ಅನ್ಕೋತಾನೆ. ಆದರೆ ಆತನಿಗೆ ನಿಜವಾದ ಸಂತೋಷ ಸಿಗುತ್ತಾ? ಖಂಡಿತ ಇಲ್ಲ. ಇತ್ತ ವ್ಯಾವಹಾರಿಕತೆಯು ಧನಕನಕಗಳನ್ನು ತಂದು ತುಂಬುತ್ತದೆ, ಆದರೆ ನಿರ್ದಾಕ್ಷಿಣ್ಯವಾಗಿ ನಿನ್ನನ್ನು ನಿಜವಾದ ಆತ್ಮೀಯತೆಯಿಂದ ಬೇರ್ಪಡಿಸುತ್ತದೆ. ವ್ಯಕ್ತಿ ಯಾವಾಗಲೂ ಏನು ಅನ್ಕೋತಾನೆ ಅಂದರೆ, ಹಣ ಸಂಪಾದನೆ ಮಾಡೋದ್ರಿಂದ ಸಂತೋಷ ಸಿಗುತ್ತೆ, ಸಮೃದ್ಧಿ ಸಿಗುತ್ತೆ ಅಂತ ಅನ್ಕೊತಾನೆ. ಧನಕನಕಗಳು ಅಂದರೆ ಸಂಪತ್ತು ಸಮೃದ್ಧಿಗಳನ್ನು ತಂದು ತುಂಬುತ್ತೆ. ನಮಗೆ ಎಲ್ಲ ಹಣ ಆಸ್ತಿ ಇರೋರೆಲ್ಲರೂ ಸಂತೋಷವಾಗಿದ್ದಾರಾ? ಖಂಡಿತ ಇಲ್ಲ. ಎಲ್ಲ ಹಣ ಆಸ್ತಿ ಇರೋರು ಕೂಡ ದುಃಖಿತರಾಗಿದ್ದಾರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಏನೋ ಒಂದು ನೋವು ಅವರನ್ನು ಕಾಡ್ತಾನೇ ಇರುತ್ತೆ. ಹಾಗಾಗಿ ಅವರು ಕೂಡ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಂದಲೂ ಆತ್ಮೀಯತೆಯನ್ನು ಕಳೆದುಕೊಂಡಾಯಿತು. ಈಗ ಸಂತಾಪದ ಮೇಲೆ ಸಂತಾಪ ಹೆಚ್ಚಿ ಹುಚ್ಚು ಹಿಡಿಯುತ್ತದೆ. ಅಂದರೆ ಹಣದಿಂದನೂ ನಮಗೆ ಸಂತೋಷ ಸಿಗಲ್ಲ, ವಸ್ತುವಿಂದನೂ ಸಂತೋಷ ಸಿಗಲ್ಲ, ವ್ಯಕ್ತಿಗಳಿಂದನೂ ಸಂತೋಷ ಸಿಗಲ್ಲ. ಅಂದಮೇಲೆ ಎಲ್ಲರಿಂದಲೂ ಆತ್ಮೀಯತೆಯನ್ನು ನಾವು ಕಳೆದುಕೊಂಡಾದಮೇಲೆ ಈಗ ಏನಾಗುತ್ತೆ? ಬೇಸರ ಆಗುತ್ತೆ, ಮನಸ್ಸಿಗೆ ದುಃಖ ಆಗುತ್ತೆ. ಎಲ್ಲರಿಂದ ನಾನು ದೂರ ಆದೆ ಅನ್ನುವ ಮನೋಭಾವ ನಮ್ಮನ್ನು ಕಾಡುತ್ತೆ. ಆ ರೀತಿ ಕಾಡಿದಾಗ ಮಾನಸಿಕ ಕಾಯಿಲೆಗಳು ನಮಗೆ ಕಾಣತೊಡಗುತ್ತೆ. ಮಾನಸಿಕವಾಗಿ ನಾವು ಬಹಳ ಕುಗ್ಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಮಾನವ ಜಗತ್ತಿನಲ್ಲಿ ಅಸಂಖ್ಯ ಮನೋರೋಗಗಳು ಸಿಡಿದೇಳುತ್ತವೆ. ಅಂದರೆ ತುಂಬಾ ಮನೋರೋಗಗಳು, ಈಗ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಲೋನ್ಲಿನೆಸ್ ಸಿಂಡ್ರೋಮ್ ಆಗಿರ್ಬೋದು, ಈ ರೀತಿ ನಾನಾ ಮನೋರೋಗಗಳು ನಮ್ಮನ್ನು ಕಾಡುತ್ತೆ. ಹಾಗೆ ಮನೆಯೇ ನರಕವಾಗುತ್ತದೆ. ಮನೆ ಯಾವಾಗ ನರಕ ಆಗುತ್ತೆ? ಹೆಂಡತಿ ಮಕ್ಕಳ ಜೊತೆ ಯಾವಾಗಲೂ ಜಗಳ ಆಡ್ತಾಯಿದ್ರೆ, ತಂದೆ ತಾಯಿಗಳು ಸದಾ ಜಗಳ ಆಡ್ತಾಯಿದ್ರೆ ಅವಾಗ ಏನಾಗುತ್ತೆ? ಹೊಂದಾಣಿಕೆಯೇ ಇಲ್ಲ ಅಂದರೆ ಏನಾಗುತ್ತೆ? ಮನೆ ನರಕದಂತೆ ಭಾಸವಾಗುತ್ತೆ. ಆತ್ಮೀಯತೆಯೇ ಹೃದಯವಾಗಿದೆ, ವ್ಯಾವಹಾರಿಕತೆಯೇ ಕೈಕಾಲುಗಳು. ಕೈಕಾಲುಗಳು ಇಲ್ಲದೆ ಹೃದಯವಿರಬಹುದು, ಆದರೆ ಹೃದಯವಿಲ್ಲದೆ ಕೈಕಾಲುಗಳು ಕೊಳೆತು ಹಾಳಾಗಿ ಹೋಗುತ್ತವೆ. ನಿಜವಾದ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇಲ್ಲ ಅಂದರೆ ಮನುಷ್ಯನ ಜೀವನ ನರಕ ಆಗುತ್ತೆ. ಯಾವಾಗ ನಮಗೆ ಸಂಬಂಧಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಈ ಎಲ್ಲವೂ ಕೂಡ ನಮಗೆ ಇಲ್ಲ ಅಂತ ಅಂದರೆ, ಅದು ಹಾಳಾಯಿತು ಅಂತಂದರೆ ನಿಜವಾದ ಪ್ರೀತಿ ಅಲ್ಲಿ ಇರೋದಿಲ್ಲ. ನಿಜವಾದಂತಹ ಪ್ರೀತಿ ಇದ್ದರೆ ವ್ಯವಹಾರಗಳು, ಸಂಬಂಧಗಳ ಅವಶ್ಯಕತೆಯೂ ಕೂಡ ನಮಗೆ ಬರುವುದಿಲ್ಲ. ಇದು ನನ್ನ ಸಂಪತ್ತು, ಸ್ವಲ್ಪ ಇಟ್ಟುಕೊಳ್ಳಿ ಎಂದು ಯಾರಿಗಾದರೂ ಆ ನಿಮ್ಮ ಕೊಳೆತ ಕೈಕಾಲುಗಳನ್ನು ಕೊಟ್ಟು ನೋಡಿ. ಥಟ್ಟನೆ ಎಸೆದು ದುರುಗುಟ್ಟಿ ನೋಡುತ್ತಾರೆ. ಹೀಗೆ ಒಂದು ದಿನ ಕ್ಷುದ್ರ ತಿರಸ್ಕಾರಕ್ಕೆ ನೀನು ಒಳಗಾಗುವುದು ಉಚಿತವೇ? ಯೋಚಿಸು. ಹೀಗೆ ಸಂಬಂಧಗಳು, ವ್ಯವಹಾರಗಳು ಹಾಳಾಗಿ ಹೋದ ನಂತರ ಒಬ್ಬರನ್ನು ನಾವು ಕೇಳಿದಾಗ, ಸಹಾಯವನ್ನು ಕೇಳಿದಾಗ ಅವರೇನು ಮಾಡ್ತಾರೆ? ಎಲ್ಲರಿಂದ ದೂರ ಆಗಿರುವ ನೀನನ್ನು ಮತ್ತೆ ತಿರಸ್ಕಾರವನ್ನು ಮಾಡ್ತಾರೆ. ಎಲ್ಲರೂ ನಿನ್ನನ್ನು ತಿರಸ್ಕಾರವನ್ನು ಮಾಡಿದಾಗ ಏನಾಗುತ್ತೆ? ಮತ್ತೆ ಕೂಡ ನಮಗೆ ಯೋಚನೆ, ಡಿಪ್ರೆಷನ್ ಬರುವಂತಹ ಸಾಧ್ಯತೆ, ಮಾನಸಿಕ ರೋಗಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗತ್ತೆ. ಎಲ್ಲರಿಗೂ ಈ ರೀತಿ ಆಗತ್ತೆ. ಆದರೆ ನಿಮಗೆ ಈ ರೀತಿ ಆಗಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಒಂದು ಕ್ಷಣ ತಾಳ್ಮೆಯಲ್ಲಿ ಗೆಲುವಿದೆ, ಪ್ರಾಮಾಣಿಕ ವಿನಯದಲ್ಲಿ ಉನ್ನತಿ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, ನೀವು ಈ ರೀತಿ ಬದುಕ್ತಾ ಇರೋದು ಸರಿನಾ? ಯಾವಾಗಲೂ ಕೂಡ ದುಃಖದಲ್ಲೇ ಇರ್ತೀವಿ. ಒಂದಲ್ಲ ಒಂದು ಕಾರಣಕ್ಕೆ ದುಃಖ, ಟೆನ್ಷನ್, ಪ್ರೆಷರಲ್ಲೇ ಬದುಕ್ತಾ ಇದ್ದೀವಿ. ಈ ರೀತಿ ಬದುಕ್ತಾ ಇರೋದು ಸರಿನಾ? ಯೋಚನೆ ಮಾಡಿ. ಹಾಗೆ ನಾವು ಪ್ರಾಮಾಣಿಕವಾಗಿ ಇದರಿಂದ ಬಿಡಿಸ್ಕೋಬೇಕು, ಹೊರ ಬರಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಖಂಡಿತ ನಮಗೆ ಇದರಲ್ಲಿ ಸಕ್ಸಸ್ ಸಿಗುತ್ತೆ. ಕೈಕಾಲುಗಳು ಹೊರಗೂ, ಹೃದಯವು ಒಳಗೂ ಇರುವಂತೆ ವ್ಯವಹಾರವು ಕೇವಲ ಹೊರಗೂ, ಆತ್ಮೀಯತೆಯು ಒಳಗೂ ಇರುವುದೇ ಬದುಕಿನ ವಜ್ರಸೂತ್ರ ಭೇದಿಸುವ
ಮಹಾಮರ್ಮ. ನಾವು ಮಾಡುವ ಕೆಲಸಗಳು, ಸಂಬಂಧಗಳು, ವ್ಯಾವಹಾರಿಕತೆಗಳು ಕೇವಲ ಬಾಹ್ಯವಾಗಿ ಇರಬೇಕು. ಇದೇ ನಾವು ಕಲಿಯಬೇಕಾದ ಬದುಕಿನ ಬಹಳ ದೊಡ್ಡ ಸೂತ್ರವಾಗಿದೆ. ಈಗೋ ಬಾಗಿ ತೆಗೆದುಕೋ, ತೂಗಿ ತಿಳಿದುಕೋ, ನಿನ್ನ ಬದುಕು ಆನಂದಪೂರ್ಣವಾಗಲಿ. ನಾವು ತಿಳಿದುಕೊಳ್ಳಬೇಕಾದ ಬದುಕಿನ ಬಹಳ ದೊಡ್ಡ ಸೂತ್ರ ಇದಾಗಿರುವುದರಿಂದ ಎಲ್ಲರೂ ಬಾಗಿ ನಮಿಸಿ ಆತ್ಮೀಯತೆಯಿಂದ ಆಲೋಚಿಸಿ ಈ ವಿಷಯವನ್ನು ತೆಗೆದುಕೊಳ್ಳಿ. ನನ್ನ ಮುಂಬರುವ ವಿಡಿಯೋಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.